ಪಾರು ತಿಂಡಿ ಮಾಡಲು ತೆರಳಿದಾಗ ವೃಷಭ್ ಸ್ನಾನಕ್ಕೆ ಹೋಗುವನು. ಸ್ನಾನ ಮಾಡುವಾಗ ಸೋಪ್ ಕೈ ಜಾರಿ ಬಿದ್ದು ಅದನ್ನು ತೆಗೆದುಕೊಳ್ಳುವಾಗ ಜಾರಿ ಬೀಳುವಾಗ ಪಕ್ಕದಲ್ಲಿ ಟ್ಯಾಪ್ ಆಸರೆ ಪಡೆದು ಎದ್ದು ನಿಲ್ಲುವನು. ಅಷ್ಟರಲ್ಲಿ ಮೊನಕೈ ಸ್ವಲ್ಪ ಗಾಯ ಆಗುವುದು. ನಂತರ ಸ್ನಾನ ಮಾಡಿ ಹೊರ ಬಂದು ಗಾಯಕ್ಕೆ ಡೆಟಾಲ್ ಹಚ್ಚುವಾಗ ಪಾರು ನೋಡಿ ಗಾಬರಿಯಾಗಿ ಏನಾಯಿತು, ಸೋಪ್ ಜಾರಿ ಬಿತ್ತು, ಅದನ್ನು ತಗೊಳ್ಳುವಾಗ ಕೈ ಬಡಿದು ನೋವಾಯಿತು. ಪಾರು ಕಣ್ಣಲ್ಲಿ ನೀರು ಕಂಡು, ಅಯ್ಯೋ ಇಷ್ಟಕ್ಕೆಲ್ಲ ಅಳ್ತೀಯಲ್ಲ, ನಾನೇ ಹುಷಾರಾಗಿದ್ದಿಲ್ಲ, ಹಾಗಾಗಿ ಗಾಯ ಆಯಿತು, ಅದಕ್ಕೆ ನನ್ನ ಹಚ್ಚಿಕೊಳ್ಬೇಡಿ, ನಾನು ಸರಿ ಇಲ್ಲ, ನಾನು ಯಾರು ಪ್ರೀತಿ ಮಾಡ್ತಾರೋ ಅವ್ರ ಗತಿ ಇದೆ, ನಾನು ನಿಮ್ಮ ಅವಳ ಬಾಯಿಗೆ ಕೈ ಇಟ್ಟು ಈಗ ಅಳಬೇಡ, ಇದೇನು ದೊಡ್ಡ ಗಾಯ ಅಲ್ಲ, ನಿನ್ನ ಮದುವೆ ಆಗಿದ್ದಕ್ಕೆ ನನಗೆ ಹೀಗಾಯಿತು ಅಂತ ಯಾರು ಹೇಳಿದ್ದಾರೆ ನಿನಗೆ, ಆದರೂ ಬೇಡ, ಸರಿ ಈಗ ಸುಮ್ಮನಾಗು, ಹೆಣ್ಣು ಮಕ್ಕಳು ಕಣ್ಣೀರು ಹಾಕೋದು ಮನೆಗೆ ಒಳ್ಳೆಯದಲ್ಲ. ತಿಂಡಿ ಮಾಡಿದ್ಯಾ? ಮಾಡಿದೆ, ನೀವು ಹೋಗಿ ಮಾಡಿ. ಮಾಡ್ತೀನಿ, ನೀನೇ ನನಗೆ ಟಿಫಿನ್ ಕೊಡೆ. ಆಗ ಪಾರು ವೃಷಭ್ ಮುಖ ನೋಡಿದಾಗ ಅವಳ ತುಟಿಗೆ ತನ್ನ ಬೆರಳು ತಾಗಿಸಿ, ಈ ಟಿಫಿನ್ ಕೊಡು. ಯಾಕೋ ಸುಮ್ಮನೆ ಇದ್ದಿದ್ದೇ ಅತಿ ಆಯಿತಾ? ಯಾವ ಟಿಫಿನ್ ಇಲ್ಲ, ಏನೂ ಇಲ್ಲ. ಸರಿ ರೀ, ನಾನು ಟಿ ವಿ ನೋಡ್ತೀನಿ ಎಂದ ಅವನನ್ನು ದೂಡಿ ಹೋಗುವಾಗ ಅವಳನ್ನು ಹಿಂದಿನಿಂದ ಹಿಡಿದು, ನೀನೇ ಒಪ್ಪಿಗೆ ಕೊಟ್ಟಿಯಾ? ನಿನ್ನೆ ರಾತ್ರಿ ಐ ಲವ್ ಯು ಹೇಳಿದ್ಯಾ ನನಗೆ, ಯಾಕೆ ನೆನಪಿಲ್ವಾ? ಆಶ್ಚರ್ಯವಾಗಿ ನೋಡುವಾಗ ವೃಷಭ್ ನಗುವಾಗ, ಸುಳ್ಳು ಹೇಳ್ತೀರಾ, ನಿಮ್ಮನ್ನು ಮಾಡ್ತೀನಿ ತಡಿ ಎನ್ನುವಾಗ ಅಲ್ಲಿಂದ ಹೊರಗಡೆ ಓಡುವನು. ಸಾಯಂಕಾಲ ರಘು ರಿಸೆಪ್ಷನ್ ಹೋಗಬೇಕೆಂದು ಸಾರಿ ಹುಡುವುದನ್ನು ಪ್ರಾಕ್ಟೀಸ್ ಮಾಡುವಾಗ ವೃಷಭ್ ಅದನ್ನು ನೋಡಿ, ಮೊಬೈಲ್ನಲ್ಲಿ ವಿಡಿಯೋ ನೋಡು, ಅದರಲ್ಲಿ ಹೇಗೆ ಹುಡುವುದು ಎಲ್ಲ ಚೆನ್ನಾಗಿ ತೋರಿಸ್ತಾರೆ, ಅದನ್ನು ನೋಡಿ ಪ್ರಾಕ್ಟೀಸ್ ಮಾಡು, ಅದು ವಿಡಿಯೋ ಹಚ್ಚೋದಕ್ಕೆ ಬರ್ತಾ ಇಲ್ಲ, ನಿನ್ನ ಫೋನ್ ಕೊಡು, ನಾನು ಹಚ್ಚಿಕೊಡ್ತೀನಿ. ಪಾರು ಮೊಬೈಲ್ ಕೊಟ್ಟು ದೂರ ನಿಲ್ಲುವಾಗ, ಹೇಳಿಕೊಡ್ತೀನಿ ಬಾ ಎಂದು ಯೂಟ್ಯೂಬ್ ಓಪನ್ ಮಾಡಿ ಅದರಲ್ಲಿ ವಿಡಿಯೋ ಹಚ್ಚಿ ತೋರಿಸುವನು. ಇದನ್ನು ನೋಡಿ ಕಲಿತುಕೋ, ಈಸಿ ಆಗುತ್ತೆ, ಆದರೂ ನೀನು ಚೂಡಿಯೇ ಹಾಕಿಬಿಡು, ಯಾಕೆ ಸೀರೆ ಉಡೋದು? ಬೇಡ, ರಿಸೆಪ್ಷನಲ್ಲಿ ಸೀರೆ ಉಟ್ಟರೆ ಚೆಂದ, ಮತ್ತು ರಘು ಸೀರೆ ಉಟ್ಕೊಂಡು ಬರಬೇಕಂತ ಹೇಳಿದ್ದಾನೆ, ಇಲ್ಲಾಂದರೆ ಕೋಪ ಮಾಡ್ಕೊಳ್ತಾನೆ, ಮತ್ತು ನಾನು ಒಂದಿಷ್ಟು ಐಟಮ್ಸ್ ತರೋದಕ್ಕೆ ಹೇಳಿದ್ದೆ, ಅವನೆಲ್ಲ ಕೊಡಲ್ಲ, ಬ್ಲ್ಯಾಕ್ ಮೇಲ್ ಮಾಡ್ತಾನೆ, ಅದಕ್ಕೆ ಅವನ ಕಡೆ ಏನು ಕೇಳೋದು, ನಾನೇ ಕೊಡಿಸ್ತೀನಿ. ಇಲ್ಲ, ನಾ ಅವನ ಕಡೆನೇ ಕೇಳ್ತೀನಿ, ನಿಮಗೇನು? ಹಠ ಮಾಡೋದು ಕಲ್ತೀಯಾ? ಮನೇಲಿ ಇದನ್ನೇ ಕಲಿಸಿದಾರ? ಒಮ್ಮೆಲೆ ನನ್ನ ಬೆಡ್ ಮೇಲೆ ದೂಡಿ ಅವನ ಕೈ ಒತ್ತಿ ಹಿಡಿದು, ನಮ್ಮ ಅಪ್ಪನಿಗೆ ಅನ್ನೋದಕ್ಕೆ ನೀ ಯಾರು? ಆಗ ವೃಷಭ್ ಅವಳ ಕೈ ಜಗ್ಗಿದಾಗ ಪಾರು ವೃಷಭ್ ಮೇಲೆ ಮಲಗಿದಾಗ ತಲೆ ಎತ್ತಿ, ರೀ ಕೈ ಬಿಡಿ, ಅವಳ ಸೊಂಟ ಹಿಡಿದು, ನಾನು ಯಾರು ಅಂತ ಕೇಳ್ತೀಯಲ್ಲ, ನಾವು ತಾಳಿ ಕಟ್ಟಿದಾಗ ಕೆನ್ನೆಗೆ ಬಾರಿಸಿದ್ಯಲ್ಲ ಅವನೇ. ಆಯಿತು, ಇನ್ಮೇಲೆ ಹಾಗೆ ಅನ್ನೋಲ್ಲ, ಈಗ ಬಿಡಿ, ನನ್ನ ಪ್ರಾಕ್ಟೀಸ್ ಮಾಡ್ತೀನಿ. ಕಿಸ್ ಕೊಡಲ್ವಾ? ಬೇಡ, ನಂಗೆ ಇಷ್ಟ ಇಲ್ಲ, ಒಂದು ಕಿಸ್ ಕೊಡೋಕ್ಕೂ ಬಿಡೋಲ್ಲ. ಕೊಡಲ್ಲ. ಅದು ಯಾಕೆ ಇಷ್ಟೊಂದು ಡಿಮ್ಯಾಂಡ್ ಮಾಡ್ತೀಯಾ? ಈಗ ಸರಿ, ನನ್ನ ಬಿಡು, ನಾನು ನಿಮ್ಮನ್ನು ಹಿಡಿದುಕೊಂಡಿಲ್ಲ, ನೀವೇ ನನ್ನ ಬಿಡಿ. ಅಲ್ವೇ ನೀನು ನನ್ನ ಮೇಲೆ ಮಲಗಿದ್ಯಾ, ಅದಕ್ಕೆ ಎಂದು ಅವಳನ್ನು ಪಕ್ಕದಲ್ಲಿ ಮಲಗಿಸಿ ಹೇಳುವಾಗ ಅವಳ ಕೆನ್ನೆಗೆ ಮುತ್ತಿಟ್ಟು ಹೋಗುವನು. ನಿಮ್ಮನ್ನು ಎಂದು ಕೆನ್ನೆ ಒರೆಸಿಕೊಳ್ಳುವಾಗ, ಆ ಕಡೆ ಕೆನ್ನೆಗೆ ಕೊಡಲಿಲ್ಲ ಅಂತ ಕೋಪನ? ತಡಿ, ಅಲ್ಲಿನೂ ಕೊಡ್ತೀನಿ ಎಂದು ಮತ್ತೆ 2 ಕೆನ್ನೆಗೆ ಮುತ್ತು ಕೊಟ್ಟಾಗ 2 ಕೆನ್ನೆ ಜೋರಾಗಿ ತಿಕ್ಕಿ ಒರೆಸಿಕೊಂಡು, ನಾ ಗೀತಾ ರೂಮ್ಗೆ ಹೋಗ್ತೀನಿ, ಅಲ್ಲೇ ಅವಳು ನಾನು ಪ್ರಾಕ್ಟೀಸ್ ಮಾಡ್ತೀವಿ, ಸುಮ್ಮನೆ ಇದ್ದೀನಿ ಅಂತ ಎಷ್ಟು ಕಾಡ್ತೀರಾ ಎನ್ನುತ್ತಾ ಕಾಲು ಬಡಿಯುತ್ತಾ ಹೋಗುವಳು. ಆಗ ವೃಷಭ್ ನಗುತ್ತಾ ತನ್ನ ಕೆಲಸಕ್ಕೆ ಕೂಡುವನು. ಗೀತಾ ಸೀರೆ ಉಡೋಕ್ಕೆ ಬರುತ್ತೆ ಅದಕ್ಕೆ, ಆದರೆ ಪರ್ಫೆಕ್ಟ್ ಇಲ್ಲ, ಅದು ಮೊಬೈಲ್ನಲ್ಲಿ ವಿಡಿಯೋ ನೋಡಿ ಪ್ರಾಕ್ಟೀಸ್ ಮಾಡ್ತಿದ್ದೆ, ನಿಮ್ಮ ಅಣ್ಣ ತುಂಬ ತಲೆ ತಿನ್ನೋದಕ್ಕೆ ಇಲ್ಲಿ ಬಂದೆ, ನಿಮಗೆ ಬೇಜಾರಿಲ್ವಾ? ಹಾಗೇನಿಲ್ಲ ಅದಕ್ಕೆ, ಆದರೆ ಚೂಡಿ ಮೇಲೆ ಪ್ರಾಕ್ಟೀಸ್ ಮಾಡೋದು ಬೇಡ, ಬ್ಲೌಸ್ ಸಾರಿ ಎಲ್ಲ ತಾನೆ, ಇಷ್ಟು ಹಾಕೇ ಪ್ರಾಕ್ಟೀಸ್ ಮಾಡೋಣ. ತಡಿ, ಹಾಗಾದರೆ ಬ್ಲೌಸ್ ತರ್ತೀನಿ ಎಂದು ವಾಪಸ್ ರೂಮ್ಗೆ ಬಂದಾಗ ವೃಷಭ್ ಮಾತನಾಡದೆ ವಾರ್ಡ್ರೋಬಲ್ಲಿರುವ ಸೀರೆ ಬ್ಲೌಸ್ ತೆಗೆದುಕೊಂಡು ಹೋಗುವಾಗ ಅವಳ ಕೈಯಲ್ಲಿರುವ ಸೀರೆ ಕಸಿದುಕೊಂಡು, ನಾನು ಮಾತಾಡ್ತಾ ಇದ್ದೀನಿ, ಮಾತನಾಡಬೇಕನ್ನೋದು ಇಲ್ವಾ? ಅಯ್ಯೋ, ನೀವು ತುಂಬ ಮಾತನಾಡ್ತೀರಾ, ಏನು ಮಾತನಾಡೋದು ಬಿಡಿ, ನನ್ನ ಅಲ್ಲೇ ಪ್ರಾಕ್ಟೀಸ್ ಮಾಡ್ತೀನಿ, ಯಾಕೆ ಕಾಡೋದು? ಹಾಗಾದರೆ ನಾನು ಹೇಳಿದಾಗೆ ಕೇಳ್ತೀಯ ಅಂದರೆ ಕಾಡಲ್ಲ, ಕೇಳಲ್ಲ, ಕೊಡಿ ಸೀರೆ. ಮತ್ತು ಬೆಳಿಗ್ಗೆ ನಾ ಹೇಳಿದಾಗೆ ಕೇಳ್ತೀನಿ ಅಂದಿಲ್ವಾ ನೀನು? ಕಾಮ ಪೂರ್ತೆ ಮಾಮ. ಹಾಗಂದರೆ ಕೆಲಸ ಆಗಬೇಕಾಗಿತ್ತಲ್ವಾ, ಅದಕ್ಕೆ ನಿಮ್ಮ ಮಾತಿಗೆ ಅಂದೆ, ಈಗ ಬಿಡಿ ಸೀರೆ. ನೀನೋ ನಿನ್ನ ಭಾಷೆನೋ, ಆದರೂ ಸೀರೆ ಉಟ್ಕೊಂಡು ನನಗೆ ತೋರಿಸು. ತೋರಿಸ್ತೀನಿ, ಈಗ ಬಿಡಿ. ಬೇಗ ಮುಗಿಸು, ನಾನು ನಿನ್ನ ರಘು ಕಡೆ ಬಿಟ್ಟು ನನ್ನ ಫ್ರೆಂಡ್ ಪಾರ್ಟಿಗೆ ಹೋಗ್ತೀನಿ, ಬರುವಾಗ ನಿನ್ನ ಪಿಕ್ ಮಾಡ್ತೀನಿ. ಓಕೆ ಡ್ರೈವರ್ ಎನ್ನುತ್ತಾ ಹೊರಡುವಳು. ನಿನ್ನ ಎಂದು ಹಿಡಿಯೋದ್ರಲ್ಲಿ ತಪ್ಪಿಸಿಕೊಂಡಾಗ, ಸಿಗ್ತೀಯಾ, ಎಲ್ಲಿ ಹೋಗ್ತೀಯಾ, ಮೊದಲಿಗಿಂತ ಈಗ ಎಷ್ಟೋ ಇಂಪ್ರೂವ್ಮೆಂಟ್ ಆಗಿದೆಯಾ, ಹೀಗೆ ಸ್ಟೆಪ್ ಬೈ ಸ್ಟೆಪ್ ಹೋಗೋಣ. ಸ್ವಲ್ಪ ಹೊತ್ತಿಗೆ ಪರ್ಫೆಕ್ಟಾಗಿ ಸೀರೆ ಇಟ್ಟು ಬಂದು ವೃಷಭ್ ಮುಂದೆ ನಿಂತಾಗ
ಅವನ ಕೆಲಸದಲ್ಲಿ ಬ್ಯುಸಿ ಇದ್ದಾಗ ಕೋಪ ಬಂದು ಲ್ಯಾಪ್ಟಾಪ್ ಕಿತ್ತುವಾಗ ಅವಳ ಮುಖ ನೋಡಿ ಅವಳ ಕೈ ಬಿಡಿಸಿ, ತುಂಬ ಮುದ್ದಾಗಿ ಕಾಣ್ತಾ ಇದೆಯಾ, ಇದನ್ನು ಸಾಯಂಕಾಲ ಆಗ್ತೀಯಾ, ಇನ್ನೂ ಕೋಪದಲ್ಲಿರುವಾಗ. ಯಾಕೆ ಕೋಪ? ನಾನು ಆವಾಗಲಿಂದ ಬಡ್ಕೊಳ್ತಾ ಇದ್ದೀನಿ, ಈಗ ಮುದ್ದಾಗಿದ್ದೀಯಾ ಅಂತ ಹೇಳ್ತೀರಲ್ವಾ? ಅದು ಕೆಲಸದ ಟೆನ್ಷನ್ ಇತ್ತು, ನಿನ್ನ ಕಡೆ ಗಮನ ಕೊಡಲಿಲ್ಲ. ಹೋ ಸರಿ, ನನಗೆ ಗೊತ್ತಾಗಲಿಲ್ಲ. ಮುಗೀತಾ ವರ್ಕ್? ಇಲ್ಲ, ಇನ್ನೂ ಇದೆ. ಆಂಟಿ ಊಟಕ್ಕೆ ಕರಿತಿದ್ರು, ಊಟ ಮಾಡಿ ಮತ್ತೆ ಕೂತ್ಕೊಳ್ವಿರಂತೆ. ಸರಿ ಬಾ, ಇಬ್ಬರು ಹೋಗೋಣ. ನಾ ಸೀರೆ ತೆಗೆದು ಬರ್ತೀನಿ, ನೀವು ಹೋಗಿ. ಫ್ರೆಶ್ ಆಗಿ ಊಟಕ್ಕೆ ಹೋದಾಗ ಗೀತಾ ಮಾತಾಡಿ, ಏನನ್ನ ಅದಕ್ಕೆ ಕಂಪ್ಲೇಂಟ್ ಹೇಳ್ತಾಯಿದ್ರು, ಕಾಡ್ತಿದ್ಯಾ ಅಂತೆ. ಮತ್ತು ದಾರಿಗೆ ತರಬೇಕಲ್ವಾ, ಎಲ್ಲ ಮಾತಾಡೋಲ್ಲ, ಸುಮ್ಮನೆ ಕೂತ್ಬಿಡ್ತಾಳೆ. ಏನಾದರೂ ಮಾತನಾಡಿಸಿದರೆ ಮಾತಾಡ್ತಾಳೆ, ಅದಕ್ಕೆ ಸ್ವಲ್ಪ ಕಾಡಿಸಿ ಪ್ರೀತಿ ಪಡೆಯೋದು. ಅಷ್ಟರಲ್ಲಿ ಪಾರು ಬರೋದು ಕಂಡು ಲಕ್ಷ್ಮಿ ಅವರು ಸನ್ನೆ ಮಾಡಿದಾಗ, ಅದಕ್ಕೆ ಅಣ್ಣನಿಗೆ ಸೀರೆ ತೋರಿಸಿದ್ದೀರಾ? ನಿಮ್ಮ ಅಣ್ಣ ನೋಡೋದಕ್ಕೆ ರೆಡಿ ಇಲ್ಲ, ಲ್ಯಾಪ್ಟಾಪಲ್ಲೇ ಇಳಿದಿದ್ರು, ನಾನೇ ಎಬ್ಬಿಸಿ ಕರ್ಕೊಂಡು ಬಂದೆ. ಅದೇನೋ ವರ್ಕ್ ಏನೋ, ಇವರಿಲ್ಲಿ ಲ್ಯಾಪ್ಟಾಪ್ ಕೊಟ್ಟಿದ್ರೆ ಅಲ್ಲಿ ರಿಪೇರಿ ಆಗ್ತದೆ ಅಂತೆ. ವಿಚಿತ್ರ ಅಲ್ವಾ? ಇಂಟರ್ನೆಟ್ನಿಂದ ವರ್ಕ್ ಆಗುತ್ತೆ, ಅದಕ್ಕೆ ಕೂತಲ್ಲೇ ಕೆಲಸ. ಕಮಲಮ್ಮ ಕಿಚನ್ನಲ್ಲಿ ಅಡುಗೆ ಮಾಡಿದರೆ ನಮ್ಮದು ಹೊಟ್ಟೆ ತುಂಬಿ ಬಿಡಬೇಕು ಅಂತ ಸಾಫ್ಟ್ವೇರ್ ಇದೆಯಾ? ಏಕೆಂದರೆ ಊಟ ಮಾಡೋಕ್ಕೆ ಬೇಜಾರು. ಎಲ್ಲರೂ ಆಶ್ಚರ್ಯದಿಂದ ಪಾರು ಮುಖ ನೋಡಿದಾಗ ಒಮ್ಮೆಲೆ ತಾನೇ ಸುಮ್ಮನೆ ಆಗಿ ತನ್ನಲ್ಲೇ ಇಷ್ಟು ದಿನ ಮುಚ್ಕೊಂಡು ತಿಂತಿದ್ದೆ. ಇವತ್ತು ಮಾತಾಡಿ ಆಹಾರ ಅದೇನಾ? ಆಗ ವೆಂಕಟೇಶ್ ಅವರು, ಅದು ನಿನ್ನ ಗಂಡ ಕಂಡುಹಿಡಿಬೇಕು, ನಿಂಗೇನು ಇಷ್ಟ ಅಂತ ಹೇಳು, ಅದನ್ನೇ ಮಾಡಿಸೋಣ. ಈ ಊಟ ಇಷ್ಟ ಇಲ್ವಾ? ಹಾಗೇನಿಲ್ಲ ಆಂಟಿ, ಇಷ್ಟನೇ, ತಿನ್ನೋ ಆಹಾರಕ್ಕೆ ಸೊಕ್ಕು ತೋರಿಸ್ಬಾರ್ದು. ನಾ ಹಾಗೆ ಹೇಳಿದೆ, ಜನರಲಾಗಿ ಎಲ್ಲದಕ್ಕೂ ಸಾಫ್ಟ್ವೇರ್ ಅಂತಾರಲ್ಲ, ಆ ಮುಂದೆ ಇದಕ್ಕೂ ಸಾಫ್ಟ್ವೇರ್ ಬಂದರೂ ಬರ್ಬೋದು. ನಿನ್ನಂಥ ತಲೆ ಅದನ್ನು ಕಂಡುಹಿಡಿಬೇಕು. ನಾನು ಓದಿದ್ದು ಬಿಕಾಮ್, ನಾವು ಕಾಮ್ ಆಗಿ ಐಡಿಯಾ ಕೊಡ್ತೇವೆ, ನೀವು ಅದನ್ನು ಆವಿಷ್ಕಾರ ಮಾಡಿ. ಹೌದಲ್ವಾ ಗೀತಾ? ಹೌದದಕ್ಕೆ ಅಣ್ಣ ನೀನು ಸಾಫ್ಟ್ವೇರ್ ಇಂಜಿನಿಯರ್, ಅದಕ್ಕೆ ನೀನೇ ಅಂತ ಸಾಫ್ಟ್ವೇರ್ ಡೆವಲಪ್ ಮಾಡು. ಇಂಜಿನಿಯರ್ ಅಷ್ಟೇ ಅಲ್ಲ, ನಿಮ್ಮ ಅಣ್ಣ ಡ್ರೈವರ್ ಕೂಡ ಹೌದು. ಆಗ ಪ್ರಶ್ಯಪ್ ಕೋಪದಿಂದ ನೋಡಿದಾಗ, ಏನು ಹಾಗೆ ನೋಡೋದು, ಈಗ ಸದ್ಯ ಪ್ರೂವ್ ಮಾಡ್ತೀನಿ ನೋಡು, ಹೇಳಲಾ? ನಿನ್ನ ಪ್ರತಿ ಸಲ ಡ್ರೈವರ್ ಅಂತೀಯ, ಬಿಡಲ್ಲ ಕಣೆ ನಿನ್ನ. ನಿಮ್ಮ ಆವಾಜ್ ಏನು ನಡೆಯಲ್ಲ, ನನಗೆ ಅಂಕಲ್ ಸಪೋರ್ಟ್ ಇದೆ ನೋಡಿ, ಏನಾದರೂ ಮಾಡಿದರೆ. ಏನಾಯಿತು ಬಿಡೋ, ಮತ್ತೆ ಎಲ್ಲಿ ಹೋಗೋದಿದ್ರು ನೀನೇ ತಾನೇ ಕರ್ಕೊಂಡು ಹೋಗೋದು, ಆಗ ಕಾರ್ ಡ್ರೈವ್ ಮಾಡೋದು ನೀನೇ ಅಲ್ವಾ, ಅದಕ್ಕೆ ಹಾಗೆ ಅಂತಾಳೆ. ಸುಮ್ಮನಿರು, ನಂತರ ಕಣ್ಣಲ್ಲೇ ಸುಮ್ಮನೆ ಕೂಡಿಸಿ ತಟ್ಟೆ ಖಾಲಿ ಮಾಡು. ನೋಡು ಪಾರು, ಊಟ ಆಗಲೇ ಆಯಿತು ಎನ್ನುವಾಗ ಪಾರು ಎದ್ದು ಹೋಗುವಳು. ನಂತರ ಇವತ್ತು ಪಾರು ಮಾತನಾಡಿದಲ್ವಾ, ಹೀಗೆ ಖುಷಿಯಾಗಿದ್ದರೆ ಅಷ್ಟೇ ಸಾಕು. ಹ್ಞೂ ಅಪ್ಪ, ಯಾಕೋ ಎಲ್ಲರ ಜೊತೆ ಮಾತನಾಡಿದಾಳೆ, ಮತ್ತು ನಿನ್ನ ಜೊತೆ ರೂಮಲ್ಲಿ ಪರವಾಗಿಲ್ಲ ಅಪ್ಪ, ಹೊಂದಿಕೊಳ್ತಿದ್ದಾಳೆ. ಆದರೂ ಒಮ್ಮೊಮ್ಮೆ ಭಯ ಪಡ್ತಾಳೆ, ಇನ್ನೂ ದಿನ ಹೋಗಬೇಕು. ಆದರೆ ಇವತ್ತು ಇಷ್ಟು ಇದ್ದದೇ ಖುಷಿ ಆಯಿತು. ಗೀತಾ ಜೊತೆಗೆ ತುಂಬ ಚೆನ್ನಾಗಿ ಮಾತಾಡ್ತಾಳೆ. ಅವರಿಬ್ಬರು ಏನೋ ಗುಟ್ಟಾಗಿ ನಡೆಸ್ತಿದ್ದಾರೆ. ಏನು ಪ್ರಾಬ್ಲಮ್ ಇದೆ ನನ್ನ ಮುಂದೆ ಹೇಳು. ಅವಳನ್ನು ಕೇಳೋಕ್ಕೆ ಭಯ. ಒಂದು ಮಾತನಾಡಿದರೆ ಮತ್ತೊಂದು ಅರ್ಥ ಮಾಡ್ಕೊಳ್ತಾಳೆ. ಏನಾದರೂ ಇದ್ದರೆ ಹೇಳು, ಒಳಗೆ ಕೊರಗಬೇಡ, ತಡವರಿಸ್ತಾ ಹೇಳ್ತೀನಿ ಎಂದು ಎದ್ದು ಹೋಗುವಳು. ರೂಮಿಗೆ ಬಂದ ಪಾರು ರೆಡ್ ಕಲರ್ ಸೀರೆ ಹೊಟ್ಟು ಮ್ಯಾಚಿಂಗ್ ಬ್ಲೌಸ್ ಹಾಕಿ, ಚಿಕ್ಕ ಕ್ಲಿಪ್ ಹಾಕಿ, ಒಂದು ಚಿಕ್ಕ ಸ್ಟಿಕ್ಕರ್ ಹಚ್ಚಿ ತುಂಬ ಚೆನ್ನಾಗಿ ಕಂಡಾಗ ವೃಷಭ್ ಅವಳನ್ನು ನೋಡುತ್ತಾ ನಿಂತಾಗ ತಲೆ ತಗ್ಗಿಸಿದಾಗ ವೃಷಭ್ ಹತ್ತಿರ ಬಂದು, ಎಷ್ಟು ಮುದ್ದಾಗಿ ರೆಡಿಯಾಗಿದೆಯಾ, ಹಾಗೆ ಮುದ್ದು ಮಾಡಬೇಕನ್ನಿಸುತ್ತೆ ಎಂದು ಹಣೆಗೆ ಮುತ್ತಿಟ್ಟು, ಇಷ್ಟು ಬೇಗ ಹೋಗೋದಾ? ಮೊದಲೇ ಹೋದರೆ ಅಜಯ್ ಜ್ಯೋತಿ ಭೇಟಿ ಆಗ್ಬೋದು ಅಂತ, ಸ್ವಲ್ಪ ಅವ್ರ ಜೊತೆ ಟೈಮ್ ಕಳಿಬೋದು ಅಂತ. ಸರಿ, ನಾನು ರೆಡಿ ಆಗ್ತೀನಿ ಎಂದ. ಅವನು ರೆಡಿ ಆದಾಗ ಅವನನ್ನು ಬ್ಲೇಸರ್ನಲ್ಲಿ ಕಂಡಾಗ ಸಂಚಿತ್ ಹೀಗೆ ಇದ್ದಾನಲ್ಲ. ಆಗ ವೃಷಭ್, ಅವನೇ ಅನ್ಕೋ. ಏನಂದ್ರಿ? ಮನಸ್ಸಿನಲ್ಲಿ ಸಂಚಿತ್ ಥರ ಕಾಣ್ತಾನೆ ಅಂದೆ ಅಲ್ವಾ, ಅದಕ್ಕೆ ಎಂದು ಅವನಂದೆ. ಬ್ಲೇಸರ್ ಮೊನ್ನೆ ಮನೆಗೆ ಹೋದಾಗ ಅಜಯ್ ಕೊಟ್ಟ, ಅದಕ್ಕೆ ಹಾಕ್ಕೊಂಡೆ. ಚೆನ್ನಾಗಿದ್ದೀನಾ? ಆದರೂ ಯಾಕೆ ಹಾಕಿದ್ದು? ಬೇಡ ಅನಿಸುತ್ತೆ. ಏನಾಗೋಲ್ಲ, ಈಗ ಹೋಗೋಣ. ಡ್ರೆಸ್ ಬೇಡ, ಬೇರೆ ಹಾಕ್ಕೊಂಡ್ರೆ. ಈಗ ಬಾ ಎಂದು ಕೈ ಹಿಡಿದು ಕರೆದುಕೊಂಡು ಹೋಗುವನು. ಇಬ್ಬರು ರೆಡಿಯಾಗಿ ಹೊರಗೆ ಬಂದಾಗ ಲಕ್ಷ್ಮಿ ಇಬ್ಬರನ್ನು ನೋಡಿ ದೃಷ್ಟಿ ತೆಗೆದು, ಪಾರು ಎಷ್ಟು ಚೆನ್ನಾಗಿ ಕಾಣ್ತಾ ಇದೆಯಾ, ಯಾಕೆ ನಾನು ಚೆನ್ನಾಗಿ ಕಾಣ್ತಾ ಇಲ್ವಾ? ನೀನು ಚೆನ್ನಾಗೇ ಇದೆಯಾ, ಮೇಡ್ ಫಾರ್ ಈಚ್ ಅದರ್. ಈಗ ಪಾರು ಲಕ್ಷ್ಮಿ ಕಾಲಿಗೆ ನಮಸ್ಕರಿಸಿ ಹೇಳುವಾಗ ಸ್ವಲ್ಪ ಕಣ್ಣೀರು ಬಂದಾಗ, ಏನಾಗೋಲ್ಲ, ನೀನು ಧೈರ್ಯವಾಗಿರು, ಈಗ ಹೋಗಿ ಬರ್ರಿ. ಅಲ್ಲಿ ಯಾರೋ ಏನೋ ಅಂದರೂ ತಲೆ ಕೆಡಿಸ್ಕೋಬೇಡಿ, ಅನ್ನೋರು ಅಂತಾನೆ ಇರ್ತಾರೆ, ಅದಕ್ಕೆಲ್ಲ ತಲೆ ಕೆಡಿಸ್ಕೋಬಾರ್ದು. ಆನೆ ಹೋಗುವಾಗ ನಾಯಿ ಬೊಗಳುತ್ತದೆ ಅಂತೆ, ಆದರೆ ಆನೆ ಶಕ್ತಿ ಏನು ಅಂತ ನಾಯಿಗೆ ಗೊತ್ತಿಲ್ಲ. ನೀನು ಆನೆ ಥರ ಇರಬೇಕು. ಆಂಟಿ, ಈಗ ಹೋಗೋಣ. ಬನ್ನಿ ಹೋಗೋಣ. ಆಗ ಗೀತಾ, ಹೋಗು ಡ್ರೈವರ್ ಎಂದಾಗ ಗೋಪದಿಂದ ಗೀತಾ ಮುಖ ನೋಡಿದಾಗ, ನಾನಲ್ಲ ಈ ಹೆಸರಿಟ್ಟಿದ್ದು, ನಿನ್ನ ಹೆಂಡ್ತಿನೇ. ಅವಳಿಗೆ ಎಂಥ ಪನಿಷ್ಮೆಂಟ್ ಕೊಡ್ತೀನಿ ಅಂತ ಹೇಳಿದ್ರು ಅಂತಿದ್ದಾಳೆ. ಇವತ್ತು ವಾಪಸ್ ಬಂದ ಮೇಲೆ ಪನಿಷ್ಮೆಂಟ್ ಕೊಟ್ಟರೆ ಇನ್ನು ಮುಂದೆ
ತಾನೇ ಅನ್ನೋದು ಬಿಡ್ತಾಳೆ. ಏನು ಪನಿಷ್ಮೆಂಟ್ ಕೊಡಲ್ಲ ಎಂದು ಪಾರು ಮುಖ ನೋಡಿದಾಗ ಬೇಡ ಬೇಡ ಇನ್ಮುಂದೆ ಈ ರೀತಿ ಅನ್ನೋಲ್ಲ, ಈಗ ಬನ್ನಿ ಹೋಗೋಣ ಎಂದು ಮುಂದೆ ಸಾಗುವಳು. ಆಗ ವೃಷಭ್ ನಗುತ್ತಾ ಅವಳಿಂದೆ ಹೋಗುವನು. ನಂತರ ಹೋಗುವಾಗ ಒಂದು ಜ್ಯುವೆಲರಿ ಶಾಪ್ ಹತ್ತಿರ ಕಾರು ನಿಲ್ಲಿಸಿದಾಗ ಪ್ರಶ್ನಾರ್ಥಕವಾಗಿ ವೃಷಭ್ ಮುಖ ನೋಡಿದಾಗ ಇಳಿ ಕೆಳಗೆ. ಯಾಕೆ? ರಘುಗೆ ಉಂಗುರ ಗಿಫ್ಟ್ ಕೊಡೋಣ ಬಾ, ತಗೊಂಡೋಗೋಣ. ಅದು ಬೇಡ ಅನಿಸುತ್ತೆ, ಅಷ್ಟೊಂದು ದುಡ್ಡು ನನ್ನ ಹತ್ತಿರ ಇಲ್ಲ. ಈಗ ಇಳಿ ಬಾ ಎಂದು ಡೋರ್ ಓಪನ್ ಮಾಡಿ ಶಾಪ್ ಒಳಗೆ ಹೋಗಿ ಒಂದು ಉಂಗುರ ಖರೀದಿಸಿ ವೃಷಭ್ ದುಡ್ಡು ಕೊಟ್ಟು ನಂತರ ಆ ಉಂಗುರವನ್ನು ಪಾರು ಕೈಗೆ ಕೊಟ್ಟು, ಇದನ್ನು ನೀನೇ ರಘುಗೆ ಕೊಡು. ಅಣ್ಣ ಅಂತೀಯ, ತಂಗಿಯಾಗಿ ಏನೊಂದು ಗಿಫ್ಟ್ ಕೊಡಬಾರ್ದಾ? ಅಲ್ಲ, ನಿಮ್ಮ ದುಡ್ಡಿಂದ ಕೊಡೋದು ತಪ್ಪಲ್ವಾ? ಆಗ ನೀನು ನನ್ನ ಹೆಂಡತಿ, ಅವನ್ ನನ್ನ ಹಳಿಯ ಅಂತ ಹೇಳಿ ಕೊಡಿಸಿದ್ದೀನಿ, ನಡಿ ಹೋಗೋಣ ಎಂದು ಅಲ್ಲಿಂದ ರಘು ರಿಸೆಪ್ಷನ್ ಇದ್ದಲ್ಲಿಗೆ ಬಂದು ಅಜಯ್ ಭೇಟಿಯಾಗಿ ಪಾರುಳನ್ನು ಅಲ್ಲಿ ಬಿಟ್ಟು ತಾನು ಫ್ರೆಂಡ್ ಪಾರ್ಟಿಗೆ ತೆರಳುವನು. ಪಾರು ಅಜಯ್ ಜೊತೆ ಜ್ಯೋತಿ ಸ್ವಲ್ಪ ಮಾತಾಡಿ ರಘು ಸ್ಟೇಜ್ ಮೇಲೆ ಬಂದಾಗ ಅವನಿಗೆ ಉಂಗುರ ಕೊಟ್ಟು ವಿಶ್ ಮಾಡುವಳು. ರಘು, ನಿನ್ನ ಗಂಡ ಎಲ್ಲಿ? ಪಾರು ಆಶ್ಚರ್ಯವಾಗಿ ರಘು ಮುಖ ನೋಡಿದಾಗ ವೃಷಭ್ ಎಲ್ಲಿ? ನನ್ನ ಭಾವ ಎಲ್ಲಿ ಅಂದೆ ತಿಳಿತಾ. ಈಗ ಅವರೇ ನಿನ್ನ ಗಂಡ, ನನಗೆ ಭಾವ. ಚೆನ್ನಾಗಿ ನಗ್ತಾ ಇರು, 1000 ಸಲ ಹೇಳಿದ್ದೀನಿ ನಿನಗೆ ಸಂಚಿತ್ ಸಾವಿಗೆ ನೀ ಕಾರಣ ಅಲ್ಲ ಅಂತ. ಆಯಿತು, ನಿಮ್ಮ ಭಾವ ಫ್ರೆಂಡ್ ಪಾರ್ಟಿಗೆ ಹೋಗಿದ್ದಾರೆ, ಆಮೇಲೆ ಬರ್ತಾರೆ. ವಿನುತಾ ಹೇಗಿದ್ಯಾ? ನಿನ್ನ ತಾಯಿ ಒಪ್ಪಿದೆ, ತುಂಬ ಖುಷಿ. ನಮ್ಮ ರಘುನ ಚೆನ್ನಾಗಿ ನೋಡ್ಕೊ, ತುಂಬ ಒಳ್ಳೆಯವನು, ತುಂಬ ಪುಣ್ಯ ಮಾಡಿದ್ಯಾ ಇಂಥವನನ್ನು ಪಡೀಲಿಕ್ಕೆ. ಹ್ಞೂ ಪಾರು, ಅದು ನಿಜ, ತುಂಬ ಒಳ್ಳೆಯವರು. ಇವರ ಒಳ್ಳೆಯತನ ಇಷ್ಟಪಟ್ಟೆ ಪ್ರೀತಿ ಮಾಡಿತ್ತು. ಚೆನ್ನಾಗಿ ನೋಡ್ಕೊಳ್ತೀನಿ. ನೀನು ವೃಷಭ್ ಜೊತೆ ಚೆನ್ನಾಗಿರು. ನಿಮ್ಮ ಅಕ್ಕ ಇದ್ದಾಳಲ್ಲ, ಅವ್ರು ಬಂದಿಲ್ವಾ? ಮೊನ್ನೆ ಅಜಯ್ ಮದುವೆಗೂ ಬಂದಿದ್ದಿಲ್ಲ. ಇಲ್ಲಿ ಬಂದಿದ್ದಾರಾ? ಇಲ್ಲ, ಬಂದಿಲ್ಲ. ಮದುವೆ ಆಯ್ತಾ ಅವ್ರದ್ದು? ಅವರ ಹೆಸರೇನೋ ಇತ್ತಲ್ಲ, ನೆನಪಿಲ್ಲ, ಬೈಬೇಡ. ಇಲ್ಲ ಪಾರು, ಆಗಿಲ್ಲ. ಐಸಿರಿ, ನೀ ಹೇಳಿದೆ ಐಟಮ್ಸ್ ಅಜಯ್ ಕೈಯಲ್ಲಿ ಕೊಟ್ಟಿದ್ದೀನಿ, ಇಸ್ಕೊ, ಎಲ್ಲ ತಂದಿದ್ದೀನಿ, ನೋಡಿ ಚೆಕ್ ಮಾಡ್ಕೊ. ಥ್ಯಾಂಕ್ಸ್ ಕಣೋ, ತೊಂದರೆ ಕೊಟ್ಟೆ. ತೊಂದರೆ ಅಂತ ಏನಿಲ್ಲ, ಇನ್ನು ಮುಂದೆ ಭಾವನ ಕೇಳು, ಅವರೇ ಕೊಡಿಸ್ತಾರೆ. ಆದರೂ ಭಯ ಕಣೋ. ಹೇಗಿದ್ದಾರೆ ನಿನ್ನ ಜೊತೆ? ತುಂಬ ಒಳ್ಳೆಯವರು ಕಣೋ, ನಾನೇ ಇನ್ನೂ ಹಚ್ಚಿಕೊಂಡಿಲ್ಲ. ಮನೆಯಲ್ಲಿ ಎಲ್ಲರೂ ಒಳ್ಳೆಯವರೇ. ಸರಿ, ಖುಷಿ ಆಯಿತು, ಹೀಗೆ ಖುಷಿಯಾಗಿರು. ಮರ್ಸಿ ಕೇಳ್ತಾ ಇದ್ಲು, ನಿನ್ನ ಹೋಗಿ ಮಾತನಾಡಿಸು. ಬಂದಿದ್ದಾಳಾ? ಹಾಗಾದರೆ ಭೇಟಿ ಆಗ್ತೀನಿ, ಫೋನ್ ಮಾಡ್ತಾಯಿರು. ಮತ್ತು ವಿನುತನ ಚೆನ್ನಾಗಿ ನೋಡ್ಕೊ. ಹ್ಞೂ ಸರಿ. ನಂತರ ಅಲ್ಲಿಂದ ಮರ್ಸಿ ಹುಡುಕುವಾಗ ಮಾಲಾ ಭೇಟಿಯಾಗಿ, ಹೇಗಿದ್ಯಾ? ನಿನ್ನ 2ನೇ ಗಂಡ ಎಲ್ಲಿ? ಆಗ ಪಾರು ಮಾಲಾ ಮುಖ ನೋಡಿದಾಗ ವೃಷಭ್ ಎಲ್ಲಿ ಅಂದೆ. ತುಂಬ ದೊಡ್ಡ ಶ್ರೀಮಂತ ಹುಡುಗನನ್ನೇ ಮದುವೆ ಆದೆ, ಆದರೆ ಇವನು ಚೆನ್ನಾಗಿದ್ದಾನಾ? ಹ್ಞೂ ಚೆನ್ನಾಗಿದ್ದಾರೆ. ಹೀಗೆ ಚುಚ್ಚಿ ಮಾತನಾಡಬೇಡಿ. ಯಾರು ಸಾವು ಯಾರು ಬಯಸಲ್ಲ. ಈ ಮದುವೆನೂ ನಾನೇ ಇಷ್ಟಪಟ್ಟು ಆಗಿಲ್ಲ, ಅದು ನಿಮಗೂ ಗೊತ್ತು. ಗೊತ್ತು, ನಾನು ಹಂಗಿಸ್ತಿಲ್ಲ. ತಗೋ ಜ್ಯೂಸ್ ಕುಡಿ. ಹೇ ಬೇಡ, ನನ್ನ ಫ್ರೆಂಡ್ ಮೀಟ್ ಆಗಬೇಕು, ಆಮೇಲೆ ಕುಡಿತೀನಿ. ನೀವು ಬಂದಂತಹ ಗೆಸ್ಟ್ ಮಾತನಾಡಿಸಿ. ನೀನೇ ಇವತ್ತಿನ ದೊಡ್ಡ ಗೆಸ್ಟ್. ಈ ರಿಸೆಪ್ಷನ್ ಇಟ್ಟಿರೋದೇ ನಿಂಗೋಸ್ಕರ ಎಂದು ಸಣ್ಣಗೆ ಹೇಳಿದಾಗ, ಏನಂದ್ರಿ? ಏನಿಲ್ಲ, ನಿನ್ನ ಫ್ರೆಂಡ್ ರಘು ತುಂಬ ಒಳ್ಳೆಯವನು ಅಂದೆ. ಹೌದಾಂಟಿ, ತುಂಬ ಒಳ್ಳೆಯವನು. ನಿಜವಾಗ್ಲೂ ವಿನುತಾ ತುಂಬ ಖುಷಿಯಾಗೇ ಇರ್ತಾಳೆ. ನೀ ಅವನಿಗೆ ಹಗಲೆಲ್ಲ ಫೋನ್ ಹಚ್ಚಿ ಅದನ್ನು ತಂದುಕೊಡು ಇದನ್ನು ತಂದುಕೊಡು ಅಂತ ಕೇಳಬೇಡ. ನಿನ್ನ ಗಂಡ ಇಲ್ವಾ ಕೊಡ್ಸೋಕ್ಕೆ? ಅವನತ್ತ ಕೇಳು. ಇವನ ದುಡ್ಡು ಯಾಕೆ ಹಾಳು ಮಾಡ್ತಿದ್ಯಾ? ತಪ್ಪಾಯಿತು ಆಂಟಿ, ಇನ್ನು ಮುಂದೆ ಫೋನ್ ಹಚ್ಚಲ್ಲ, ಏನು ಕೇಳೋಲ್ಲ. ಆದರೆ ಅವನಿಗೆ ನೋವು ಕೊಡಬೇಡಿ. ನಾನು ಯಾಕೆ ನನ್ನ ಹಳ್ಳಿಯನಿಗೆ ನೋವು ಕೊಡಲಿ? ತಗೋ ಜ್ಯೂಸ್ ಕುಡಿ. ಬೇಡ ಆಂಟಿ, ನಾನು ಆಮೇಲೆ ಕುಡಿತೀನಿ. ಹೀಗೆ ಕುಡಿ, ನಾನೇನು ಇದರಲ್ಲಿ ವಿಷ ಹಾಕಿಲ್ಲ. ಅಯ್ಯೋ ಆಗಲ್ಲ ಆಂಟಿ, ನಾನು ಆ ರೀತಿ ಹೇಳಿಲ್ಲ. ಕುಡಿತೀನಿ ಎಂದು ಪಡೆದು ಕುಡಿಯುವಳು. ಕುಡಿಯುವಾಗ ಪಾರು ಮುಖ ನೋಡುತ್ತಾ, ಕುಡಿ, ಇವತ್ತು ಕುಡಿದು ತೋರಾಡಬೇಕು. ನಿನ್ನ ಹತ್ತೆ ನಿನ್ನ ಮನೆಯಿಂದ ಹೊರಗಡೆ ಹಾಕಬೇಕು, ಆಗ ನನಗೆ ಸಮಾಧಾನ. ನಿನ್ನಿಂದ ನನ್ನ ಮಗಳು ಮದುವೆನೇ ಆಗಲಿಲ್ಲ, ಇನ್ನು ಅವಳನ್ನ ನೆನಪಲ್ಲಿಯೇ ಜೀವನ ಮಾಡ್ತಿದ್ದಾಳೆ. ಆದರೆ ನೀನು ಮತ್ತೊಂದು ಮದುವೆ ಆಗಿ ಹೇಗೆ ಇರೋಕ್ಕೆ ಬಿಡಲಿ? ನನ್ನ ಕಾರ್ಯ ಸಾಧನೆ ಆಗುವವರೆಗೂ ನಿನ್ನ ಬಿಡೋಲ್ಲ. ಪಾರು ಅರ್ಧ ಕುಡಿದು ಮಾಲಾ ಮುಖ ನೋಡಿದಾಗ, ಯಾಕೆ? ಪೂರ್ತಿ ಕುಡಿ, ಅದು ಏನೋ ಒಗಾರ ಇದೆ ಅನಿಸ್ತಿದೆ. ಯಾಕೋ ಚೆನ್ನಾಗಿಲ್ಲ. ಪ್ಲೀಸ್ ಆಂಟಿ, ಬೇಡ, ನನಗೆ ಕಣ್ಣೆಲ್ಲ ಮಂಜಾಗಿ ಕಾಣ್ತಿದೆ. ಮಾಲಾ ತಾನೇ ಅವಳ ಕೈ ಹಿಡಿದು ಕುಡಿಸುವಳು. ಅಷ್ಟರಲ್ಲಿ ಅಲ್ಲಿಗೆ ಬಂದ ಮರ್ಸಿ ಬಂದಾಗ ಮಾಲಾ ಹೋಗೋಳು. ಪಾರು ಬೀಳುವಾಗ ಮರ್ಸಿ ಹಿಡಿದು, ಯಾರೋ ಹೋದ್ರಲ್ಲ, ಯಾರೋ ಆ ಹೆಂಗಸು? ಹಿಂದಿನಿಂದ ಕತ್ತಲಲ್ಲಿ ಸರಿಯಾಗಿ ಕಾಣ್ತಾ ಇಲ್ಲ ಎನ್ನುವಾಗ ಪಾರು ಮರ್ಸಿ ಮುಖ ನೋಡಿ ತೊದಲುತ್ತಾ, ಓ ಮರ್ಸಿ ಅಲ್ವಾ? ನಿನ್ನೆ ಹುಡುಕಿದ್ದೆ ಕಣೆ. ಎಲ್ಲೇ ಇದ್ದೆ? ಮತ್ತೆ ಹೇಗಿದ್ಯಾ? ಎಲ್ಲಿ ನಿನ್ನ ಯಜಮಾನ? ಯಾಕೆ ಹೀಗೆ ಮಾತನಾಡ್ತಿದ್ಯಾ? ಐಸಿರಿ, ಏನಾಯಿತು? ಯಾಕೆ ತೊದಲ್ತಿದ್ಯಾ? ಏನಾಗಿದೆಯಾ? ನನಗೆ ಚೆನ್ನಾಗಿದ್ದೀನಿ. ನಿಂಗೆ ಗೊತ್ತು ಮರ್ಸಿ, ಮತ್ತೊಬ್ಬನನ್ನು ಮದುವೆ ಆಗಿದ್ದೀನಿ ಕಣೆ. ಅವನು ಯಾವಾಗ ಟಿಕೆಟ್ ತಗೋತಾನೋ ಗೊತ್ತಿಲ್ಲ. ಬೇಡ ಅಂದರು. ನಮ್ಮ ಶೀಲಾ ಇದ್ದಾಳಲ್ಲ, ಅದೇ ನಮ್ಮ ಸೈಲೆಂಟ್ ಫಾದರ್ ಹೆಂಡತಿ, ನನ್ನ ಬೈದು ಆ ಬಸವನ ಜೊತೆ ಕಳಿಸ್ದಾಳೆ ಕಣೆ. ಎಂಥ ವಿಚಿತ್ರ ಅಲ್ವಾ? ಅವರಿಗೂ ಭಾರ ಆಗಿಬಿಟ್ಟೆ ಕಣೆ. ಆದರೂ ಸತ್ತಿಲ್ಲ ನೋಡೆ, ಎಷ್ಟು ಗಟ್ಟಿ ಜೀವ ಕಣೆ ನಂದು ಎಂದು ತೋರಾಡುವಾಗ ಮರ್ಸಿ ಹಿಡಿದುಕೊಂಡು ಅವಳ ಬಾಯಿಂದ ಬರೋ ವಾಸನೆಯಿಂದ ಅವಳು ಕುಡಿದಿರುವಳೆಂದು ತಿಳಿದು ಅಲ್ಲಿ ಯಾರಿಗೆ ಹೇಳಬೇಕೆಂದು
ಕಣ್ಣು ಆ ಕಡೆ ಈ ಕಡೆ ಹುಡುಕುವಾಗ, ಮರ್ಸಿ ನನಗೆ ಹೊಟ್ಟೆ ನೋವು ಕಣೆ, ಹಸಿವು ಕಣೆ, ಏನಾದರೂ ಊಟ ಕೊಡಿಸಿ ಎಂದು ಹೊಟ್ಟೆ ಮೇಲೆ ಕೈ ಇಟ್ಕೊಂಡು ಮತ್ತೇನೋ ನೆನಪು ಮಾಡಿಕೊಂಡು, ಓ ಇದು ನಮ್ಮ ರಘು ರಿಸೆಪ್ಷನ್ ಕಣೆ, ಬಾ ಹೋಗೋಣ, ಎಲ್ಲಿದೆ ಊಟ, ಅಲ್ಲಿ ಕರೆದುಕೊಂಡು ಹೋಗಿ ಇಬ್ಬರು ಊಟ ಮಾಡೋಣ. ಸರಿ ಬಾ ಎಂದು ಕರೆದುಕೊಂಡು ಹೋಗಿ ತಾನೇ ಅವಳಿಗೆ ಊಟ ಮಾಡಿಸುವಾಗ ಅಲ್ಲಿಗೆ ವೃಷಭ್ ಬಂದಾಗ ಕಣ್ಣು ತೇಲಿಸ್ತಿರುವಾಗ ಮರ್ಸಿ ವೃಷಭ್ ಗುರುತು ಹಿಡಿದು, ನಾನಿವಳ ಫ್ರೆಂಡ್ ಮರ್ಸಿ ಅಂತ, ಯಾರೋ ಇವಳಿಗೆ ಕುಡಿಸಿದ್ದಾರೆ, ಆದರೆ ಯಾರು ಅಂತ ಗೊತ್ತಾಗಲಿಲ್ಲ, ಹೊಟ್ಟೆ ಹಸಿವು ಅಂತ ಇದ್ಲು, ನಾನೇ ಊಟ ಮಾಡಿಸಿದ್ದೆ, ಇಂಥದ್ದೇನು ದುರಭ್ಯಾಸ ಇಲ್ಲ ಇವಳಿಗೆ, ಯಾರೋ ಬೇಕಾ ಅಂತ ಮಾಡಿರಬೇಕು, ಆದರೆ ಇವಳಿಗೆ ಯಾರು ಶತ್ರುಗಳು, ನೀವು ಇವಳ ಬಗ್ಗೆ ತಪ್ಪು ತಿಳಿಬೇಡಿ, ತುಂಬ ಒಳ್ಳೆಯವಳು ಪ್ಲೀಸ್. ಗೆಳತಿಯ ಮಾತಿಗೆ ವೃಷಭ್, ಹೋಗಲಿ ಯಾರಾದರೇನು, ಅವಳು ಏನು ಅಂತ ಗೊತ್ತು, ನಾನು ಅವಳನ್ನು ಸಂಭಾಲಿಸ್ತೀನಿ, ನೀವು ಬಿಡಿ. ಸರಿ. ಆಗ ಪಾರು, ಲೇ ಚೆನ್ನಾಗಿ ಊಟ ಮಾಡಿಸೋಕ್ಕೋ ಬರೋಲ್ವೇ, ನಮ್ಮ ಪಪ್ಪ ಎಷ್ಟು ಪ್ರೀತಿಯಿಂದ ಊಟ ಮಾಡಿಸ್ತಿದ್ರು ಕಡೆ, ಅದಕ್ಕೆ ಕಲ್ಲು ಹಾಕಿದ್ದಾನೆ ಕಣೆ ಈ ತಾಳಿ ಕಟ್ಟಿದವನು, ನನಗೆ ಸಿಗಬೇಕು. ಅಷ್ಟರಲ್ಲಿ ವೃಷಭ್, ನೋಡೆ ಇವನೇ ನೋಡೆ ಈ ತಾಳಿ ಕಟ್ಟಿದವನು, ಮತ್ತು ಈ ಬ್ಲೇಸರ್ ಇದೆಯಲ್ಲ ಎಂದು ಅದರ ಮೇಲೆ ಮೃದುವಾಗಿ ಕೈ ಆಡಿಸ್ದ. ನನ್ನನ್ನು ಸಂಚಿತ್ಗೆ ಅಂತ ಕೊಟ್ಟರೆ ಇವನು ಹಾಕ್ಕೊಂಡಿದ್ದಾನೆ, ಇದರ ಬೆಲೆ ಗೊತ್ತೇನೆ ಇವನಿಗೆ, ನನ್ನ ಸ್ಕಾಲರ್ಶಿಪ್ಪಲ್ಲಿ ತಂದಿದ್ದು, ಅವನ ಬರ್ತ್ಡೇಗೆ ಅಂತ ಕೊಟ್ಟರೆ ಇವನು ಹಾಕಿ ಅವನಾಗಿ ಕಾಣ್ತಾನೆ ಅಂತ ತಿಳ್ಕೊಂಡಿದ್ದಾನೆ, ಅದು ಸಾಧ್ಯನೇ ಇಲ್ಲ, ಅವನೆಲ್ಲಿ ಇವನೆಲ್ಲಿ ಅಲ್ವಾ, ಆದರೂ ಹಾಳಾದ ಮನಸ್ಸು ಇವನ್ನೇ ಪ್ರೀತಿಸು ಅಂತ ಹೇಳುತ್ತೆ, ಈ ಮನಸ್ಸಿಗೂ ಸೊಕ್ಕು ಕಣೆ ಎಂದು ಹೇಳುವಾಗ ವೃಷಭ್ ಅವಳನ್ನು ಹಿಡಿದುಕೊಂಡಾಗ ಅಲ್ಲಿಗೆ ಅಜಯ್ ರಘು ಬಂದು, ರಘು ಮುಖ ನೋಡಿ, ಲೋ ರಘು, ನಿನ್ನ ಮಾತು ಕೇಳಿದೆ ಕಣೋ, ಇನ್ನೊಂದು ಮದುವೆ ಆಗು ಅಂತಿದ್ಯಲ್ಲ, ಹಾದೆ ಕಣೋ, ಇವನೇ ಮದುವೆ ಮಾಡಿಕೊಂಡು ಬಿಟ್ಟ ಕಣೋ, ನನ್ನ ಕೇಳಲೇ ಇಲ್ಲ ಕಣೋ, ಇದು ತಪ್ಪಲ್ವಾ, ಹೆಣ್ಣಿಗೆ ಸ್ವಾತಂತ್ರ್ಯ ಅನ್ನುವುದೇ ಇಲ್ಲ, ಬಾಲ್ಯದಲ್ಲಿ ಅಪ್ಪ, ವಯಸ್ಸಿನಲ್ಲಿ ಗಂಡ, ಸಾಯುವಾಗ ಮಗ, ಅದಕ್ಕೆ ನಮ್ಮ ಸೈಲೆಂಟ್ ಫಾದರ್ ಮತ್ತು ಈ ಅಜಯ್ ಪ್ಲ್ಯಾನ್ ಮಾಡಿ ಇವನಿಗೆ ನನ್ನ ಮಾರಿ ಬಿಟ್ರು ಕಣೋ, ಆದರೆ ಈ ಸರ್ತಿ ಮದುವೆ ದುಡ್ಡು ಉಳಿಸಿದ್ರೆ ನನ್ನ ಅಮ್ಮ, ಏಕೆಂದರೆ ಅಜಯ್ ಮದುವೆಯಲ್ಲಿ ನನ್ನ ಮದುವೆ ಮಾಡಿದ್ದಾರೆ, ಯಾವ ಪದ್ಧತಿನೂ ಇಲ್ಲ ಏನಿಲ್ಲ, ಒಂದು ತಾಳಿ ಕಟ್ಟಿ ಸ್ವಲ್ಪ ಅಕ್ಕಿ ಕಾಳು ಹಾಕಿ ಮದುವೆ ಮಾಡಿದರು, ಆದರೆ ನನ್ನ ಮದುವೆ ಮಾಡಿಕೊಂಡವರ ಬಾಗಿ ಅಕ್ಕಿ ಕಾಳು ಬೀಳ್ತವೆ ಅಂತ ಗೊತ್ತಿಲ್ಲ, ಇವಕ್ಕೆ ನೋಡು ಅಲ್ಲಿ ನಿಂತಿದ್ದಾನೆ ನೋಡು ನನ್ನ ಸಂಚಿತ್ ಬ್ಲೇಸರ್ ಹಾಕ್ಕೊಂಡು, ಅವನೇ ನೀನು ತಂದು ಕೊಟ್ಟಿದ್ದಿಲ್ವಾ ಇದನ್ನು, ತುಂಬ ಚೆನ್ನಾಗಿ ಕಾಣುತ್ತೆ ಅಂತ, ಆದರೆ ಇವನಿಗೆ ಒಂದಿಷ್ಟು ಚೆನ್ನಾಗಿ ಕಾಣ್ತಾ ಇಲ್ಲ, ಅವನಿಗೆ ಅಂತ ಕೊಟ್ಟೆ, ಅವನು ಹಾಕಿದ್ನೋ ಇಲ್ವೋ, ಎಷ್ಟು ಪ್ರೀತಿಯಿಂದ ಕೊಟ್ಟಿದ್ದೆ ಗೊತ್ತಾ, ಆದರೆ ಈ ಅಜಯ್ ಇದ್ದಾನಲ್ಲ ಇವನಿಗೆ ಕೊಟ್ಟಿದ್ದಾನೆ, ಅಜಯ್ ಇದು ತಪ್ಪು ಕಣೋ, ಸರಿಯಲ್ಲ ಕಣೋ, ನೀನು ಆ ಅಣ್ಣ ಹೋದರೆ ಈ ಅಣ್ಣ ಅಂತ ಅನ್ಕೋಬೋದು, ಆದರೆ ನನಗೆ ಆಗಲ್ವೋ, ನಾನು ಎದೆ ತಟ್ಟಿಕೊಂಡು ಇಲ್ಲಿ ಇರೋದು ಅವನೊಬ್ಬನೇ, ಇವನಲ್ಲ, ಇವನು ಬೇಡ ನನಗೆ ಎಂದು ಹೇಳುವಾಗ ಜೋಲಿ ಹೋಗಿ ಬೀಳುವಾಗ ವೃಷಭ್ ಬಿಡಿವನು, ಅಷ್ಟರಲ್ಲಿ ಪಾರು ಅವನ ಕೈ ಬಿಡಿಸಿಕೊಂಡು, ನೀ ಮುಟ್ಬೇಡ ನನ್ನ, ಲೇ ಮರ್ಸಿ ಇವನಿಗೆ ಹೇಳೇ ಮುಟ್ಬೇಡ ಅಂತ, ಇವನಿಗೂ ಏನಾದರೂ ಆದರೆ ಆಮೇಲೆ ತನ್ನ ಬಾಯಿ ಮೇಲೆ ತಾನೇ ಕೈ ಇಟ್ಟು ಮುಚ್ಚಿಕೊಂಡು ಏನೂ ಆಗಬಾರ್ದು ಎಂದೆರಡು ಕೈ ಜೋಡಿಸಿ ಆಕಾಶಕ್ಕೆ ಕೈ ಮುಗಿಯುವಳು. ರಘು, ಯಾರು ಕುಡಿಸಿದ್ದಾರೆ ಇವಳಿಗೆ, ಮರ್ಸಿ ನಂಗೆ ಗೊತ್ತಿಲ್ಲ ರಘು, ಆದರೆ ಒಂದು ಹೆಂಗಸ್ ಹೋಗೋದನ್ನು ನೋಡಿದೆ, ಅವಳೇ ಕುಡಿಸಿರ್ಬೇಕು, ವೃಷಭ್ ಏನಾದರೂ ಆಗಲಿ ಬಿಡು, ನಾ ಮನೆಗೆ ಕರ್ಕೊಂಡು ಹೋಗ್ತೀನಿ, ಈಗ ಹೋಗೋಣ ಬಾ ಮನೆಗೆ, ನಾ ಬರಲ್ಲ ನಿಮ್ಮ ಮನೆಗೆ, ಯಾಕೆ ಬರಬೇಕು, ನಿಮ್ಮ ಮನೆಗೆ ತಾಳಿ ಕಟ್ಟಿ ಅಧಿಕಾರ ಚಲಾಯಿಸ್ತೀಯಾ, ನಾನು ಯಾವತ್ತು ನಿಮ್ಮ ಮನೆಗೆ ಬರೋಲ್ಲ, ಬೇಡ ನಿನ್ನ ಅಮ್ಮನ ಮನೆಗೆ ಹೋಗೋಣ ಬಾ, ಬೇಡ ಅಲ್ಲಿಗೂ ಬರೋಲ್ಲ, ಅವಳನ್ನ ನಾನು ಹೊರಗಡೆ ಹಾಕಿದ್ದಾಳೆ, ನಾನು ನಾಟಕ ಮಾಡ್ತೀನಂತೆ, ಯಾವ ಹ್ಯಾಂಗಲ್ನಿಂದ ಆ್ಯಕ್ಟರ್ ಆದೀನಿ ನಾನು, ನಾ ಅಲ್ಲಿನೂ ಬರೋಲ್ಲ, ಅದಕ್ಕೆ ನಮ್ಮನೆಗೆ ಹೋಗೋಣ ಬನ್ನಿ, ನಿಮ್ಮನೆಗೆ ಬರೋ ಯೋಗ್ಯತೆ ಇಲ್ವೋ ಎಂದು ಕಣ್ಣೀರು ಬಂದಾಗ ವೃಷಭ್ ಕೈ ಹಿಡಿದು, ಬಾ ಹೋಗೋಣ, ನೀ ಹೇಳಿದಲ್ಲೇ ಬಿಡ್ತೀನಿ ಎಂದು ಕರೆದುಕೊಂಡು ಹೋಗೋಣ. ಹೋಗಿ ಡ್ರೈವರ್ ನಡಿ ಹೋಗೋಣ, ಎಲ್ಲಿಗೆ ಕರೆದುಕೊಂಡು ಹೋಗ್ತೀಯಾ, ಈಗ ಬಾ ಎಂದು ಕೈ ಹಿಡಿದುಕೊಂಡು ಕಾರ್ ಸ್ಟಾರ್ಟ್ ಮಾಡಿದಾಗ ಅಜಯ್ ವೃಷಭ್ ಹತ್ತಿರ ಬಂದು, ಇದು ರಘು ಕೊಟ್ಟಿದ್ದಾನೆ, ಪಾರು ಏನೋ ತರೋಕ್ಕೆ ಹೇಳಿದ್ಲಂತೆ, ನಂತರ ಕಾರ್ ಸ್ಟಾರ್ಟ್ ಮಾಡುವಾಗ ಪಾರು, ನಿಲ್ಲಿಸು, ನಾನು ಅವಳ ಜೊತೆ ಮಾತಾಡಬೇಕು, ನಮ್ಮ ರಘುಗೆ ಕಾಟ ಕೊಟ್ಟರೆ, ಈಗ ಹೋಗೋಣ, ನಮಗೆ ಹೋದ್ಮೇಲೆ ಫೋನ್ ಮಾಡುವೆ ಅಂತೆ, ಈಗ ಸುಮ್ಮನೆ ಕೊಡು, ಕೊಡಲ್ಲ, ನನಗೆ ಆವಾಸ್ ಮಾಡೋಕ್ಕೆ ನೀ ಯಾರು, ತಪ್ಪಾಯಿತು, ನಾನು ಮಾತಾಡಲ್ಲ, ನೀನು ಸುಮ್ಮನೆ ಕೊಡು, ಅಂದರೆ ಬೇಗ ಹೋಗ್ಬೋದು, ಎಲ್ಲಿ ಕರ್ಕೊಂಡು ಹೋಗ್ತೀಯಾ, ಮೊದಲ ಆ ಬ್ಲೇಸರ್ ತೆಗೆದು ಬಿಡು, ಇದನ್ನು ನನ್ನ ಸಂಚಿತ್ಗೆ ಅಂತ ತಂದಿದ್ದು, ನೀ ಹಾಕೋಬೇಡ, ಆಯ್ತು ಹಾಕೋಲ್ಲ, ಇನ್ನೊಬ್ಬರ ವಸ್ತು ಇಸ್ಕೋಬಾರ್ದು ಅಂತ ಗೊತ್ತಿಲ್ವಾ ನಿನಗೆ, ಮಾತಾಡೋಲ್ಲ ಅಂದರೂ ಮಾತನಾಡ್ತೀಯಲ್ಲ, ಸುಮ್ಮನೆ ಕೊಡು, ಗಮನ ಕೊಟ್ಟು ಗಾಡಿ ಓಡಿಸು, ಇಲ್ಲಾಂದರೆ ಸೀದಾ ಪರಲೋಕನೇ, ಮೊದಲೇ ಪಕ್ಕದಲ್ಲಿ ನಾನು ಕೂಡಿಸಿಕೊಂಡಿದ್ದೆ ನೋಡು, ಯಮಲೋಕಕ್ಕೆ ಟಿಕೆಟ್ ಕೊಡುವವಳು ನಾನು, ಬೇಕಿತ್ತ ನಿನಗೆ. ನಂತರ ವೃಷಭ್ ಬ್ಲೇಸರ್ ತೆಗೆದು ಹಿಂದಿನ ಸೀಟ್ನಲ್ಲಿ ಇಟ್ಟು ಡ್ರೈವ್ ಮಾಡುವಾಗ ಗಾಳಿಗೆ ಪಾರು ಕೂದಲು ಹಾರಾಡುವಾಗ ಅದರ ಡಿಸ್ಟರ್ಬ್ಗೆ, ಹೇ ಗಾಳಿ ಕಡಿಮೆ ಮಾಡು, ನೋಡಿ ನನ್ನ ಕೂದಲು ಹಾರಾಡ್ತಿವೆ, ಆಗ ಗ್ಲಾಸ್ ಕ್ಲೋಸ್ ಮಾಡಿ ಅವಳಿಗೆ ಸೀಟ್ ಬೆಲ್ಟ್ ಹಾಕುವಾಗ, ನಾನು ಮುಟ್ಬೇಡ ಅಂದರೂ ಮುಟ್ತೀಯ, ಯಾಕೆ ನಾನಿನ್ನ ಹೆಂಡ್ತಿನ, ಅವಳ ಮುಖ ನೋಡಿದಾಗ ಅವಳು ಕಣ್ಣು ಮುಚ್ಚುತ್ತಾ ಕೂದಲು ಒಂದು ಕೈಯಿಂದ ಕಿವಿ ಹಿಂದೆ ಸರಿಸುತ್ತಾ ಸಣ್ಣದಾಗಿ ನಕ್ಕಾಗ, ನನ್ನ ಹೆಂಡ್ತಿನೇ, ಹೌದಾ, ಹಾಗಾದರೆ ಈ ಕೂದಲನ್ನು ಸರಿ ಮಾಡಿ ಕ್ಲಿಪ್ ಹಾಕು, ತುಂಬ ಕಾಟ ಕೊಡ್ತಿವೆ. ವೃಷಭ ಅವಳಿಗೆ ಕ್ಲಿಪ್ ಹಾಕಿ, ಸರಿ ಆಯ್ತಾ,
ಈಗ ಹೋಗೋಣವಾ? ಹೋಗೋಣ ಎಂದು ಅವನ ಭುಜವನ್ನು ಗಟ್ಟಿಯಾಗಿ ಹಿಡಿದು ಅಲ್ಲೇ ತಲೆ ಇಟ್ಟು ಮಲಗುವಳು. ಅವಳ ತಲೆ ತಟ್ಟಿ ಕಾರ್ ಸ್ಟಾರ್ಟ್ ಮಾಡಿ ಮನಸ್ಸಿನಲ್ಲಿ ಯಾರೋ ಇವಳಿಗೆ ಕುಡಿಸಿರ್ಬೋದು. ಏನಿದು, ಮನೆಯಲ್ಲೇ ಬ್ಲೇಸರ್ ಬೇಡ ಅಂದ್ಲು. ನಾನೇ ಅವಳ ಮಾತು ಕೇಳಿಲ್ಲ. ಇವಳು ಸಂಚಿತನ್ನು ಮರೆಯುವ ಲಕ್ಷಣ ಕಾಣ್ತಾನೆ ಇಲ್ಲ. ನಾನೇ ತಾಳಿ ಕಟ್ಟಿ ನೋವು ಕೊಡ್ತಾ ಇದ್ದೇನೆ. ಸ್ವಲ್ಪ ಪರಿಚಯ ಇದ್ದರು, ಅದೆಷ್ಟು ಪ್ರೀತಿ ಅವನ ಮೇಲೆ. ಆದರೆ ಆ ಜಾಗ ನಾ ಪಡಿತೀನಿ ಅನ್ನೋದು ತಪ್ಪಲ್ವಾ? ಆದರೆ ಅವನು ಇಲ್ಲ. ನನ್ನಿಂದ ಇವಳು ಖುಷಿಯಾಗಿರ್ತಾಳಂತ ಬಯಸ್ತೀನಿ. ಆದರೆ ಮುಖ ಸೇಮ ಇದ್ದರೂ ಕುಡಿದಿದ್ರು ನಾನು ಸಂಚಿತಲ್ಲ ಅಂತಾಳೆ. ಅಂದರೆ 2 ವರ್ಷ ಮಾನಸಿಕವಾಗಿ ಸಂಚಿತ್ ಜೊತೆ ಜೀವನ ಮಾಡಿಬಿಟ್ಟಿದ್ದಾಳೆ. ಅದೇ ತೊಂದರೆ ಆಗ್ತಿರೋದು. ಒಮ್ಮೊಮ್ಮೆ ಎಷ್ಟು ಮುದ್ದಾಗಿ ಮಾತಾಡ್ತಾಳೆ, ಆದರೆ ಒಮ್ಮೊಮ್ಮೆ ಮಾತೇ ಆಡೋಲ್ಲ. ಇವಳ ಪ್ರೀತಿ ಪಡೆಯೋದು ಸುಲಭ ಅಲ್ಲ ಅನಿಸುತ್ತೆ. ಒಮ್ಮೆ ಇವಳ ತಾಯಿ ಮನೆಗೆ ಕರೆದುಕೊಂಡು ಹೋದರೆ, ಮನೆಗೆ ಹೋದಾಗ ಅಮ್ಮ ಇವಳನ್ನು ಆ ಅವತಾರದಲ್ಲಿ ನೋಡಿದರೆ ಏನಾದರೂ ಕೋಪ ಬಂದರೆ, ಅಷ್ಟರಲ್ಲಿ ಪಾರು ತೊದಲುತ್ತಾ, ನನ್ನ ರಘುಗೆ ತೊಂದರೆ ಕೊಡಬೇಡ, ತುಂಬ ಒಳ್ಳೆಯವನು, ನನ್ನ ಅಷ್ಟಕ್ಕೆ ಹಂಗಿಸ್ತೀಯಾ ವೃಷಭ್ ತಲೆ ಓಡಿಸಿ. ಯಾರು ರಘುಗೆ ಕಾಟ ಕೊಡ್ತಾರೆ? ನಿಂಗೆ ಯಾರು ಹಂಗಿಸ್ತಾರೆ? ಅತ್ತೆ, ಹೆಸರುಗತ್ತೆ, ಅದೆಲ್ಲ ನಿನಗೆ ಯಾಕೆ? ಡ್ರೈವರ್ ಮಾತಾಡಬಾರ್ದು. ನೀನು ಡ್ರೈವರ್ ಭುಜದ ಮೇಲೆ ತಲೆ ಇಟ್ಟು ಮಲಗ್ಬೋದಾ? ಇವನು ನನ್ನ 2ನೇ ಗಂಡ, ಒಳ್ಳೆ ಡ್ರೈವರ್. ನೀ ಸುಮ್ಮನೆ ಗಾಡಿ ಓಡಿಸು. ಮುಂದೆ ನೋಡು, ನನ್ನ 1ನೇ ಗಂಡ ಬರ್ತಾನೆ. ಅವನು SP ಗೊತ್ತಾ? ಅವನು ಹಿಡಿದು ಒಳಗಡೆ ಆಗ್ತಾನೆ. ಅದಕ್ಕೆ ಹೇಳೋದು ಎನ್ನುತ್ತಾ ಅವನ ಮುಖ ನೋಡಿದಾಗ ವೃಷಭ್ ಸಣ್ಣದಾಗಿ ನಕ್ಕಾಗ, ನೀನು ನನ್ನ SP ಇದ್ದಾಗೆ ಇದೆಯಾ? ಅದಕ್ಕೆ ಪ್ರೀತಿ ಮಾಡಬೇಕನ್ಸಿತ್ತು. ಆದರೆ ಅದು ತಪ್ಪು ಅಲ್ವಾ? ನನ್ನ ಸಂಚಿತ್ಗೆ ಮೋಸ ಮಾಡಿದಂಗೆ ಆಗುತ್ತೆ. ನಾನೇ ಅವನು 2 ವರ್ಷ ಟ್ರೈನಿಂಗ್ ಮೇಲೆ ಬೇರೆ ಊರಿಗೆ ಹೋಗಿದ್ದೆ. ಹೌದಾ? ಮತ್ತೆ ಎಲ್ಲರೂ ನನ್ನ ಮುಂದೆ ಸುಳ್ಳು ಹೇಳಿದ್ರಾ? ನಾನೇ ನಿನ್ನ ಸಂಚಿತ್. ನನ್ನ ಮೇಲೆ ಪ್ರೀತಿ ಇಲ್ವಾ ನಿಂಗೇನಾ? ನಾ ಎಷ್ಟೊಂದು ಪ್ರೀತಿ ಮಾಡ್ತೀನಿ. ಲವ್ ಯು ಪಾರು. ಈಗ ಎಲ್ಲಿಗೆ ಹೋಗ್ತಿರೋದು? ಹನಿಮೂನ್ಗೆ, ಕಾಶ್ಮೀರಕ್ಕೆ. ನಾನು ಹೇಳಿದ್ದು ಊರಿಗೆ ಹೋಗೇ ಇಲ್ಲ. ಕಾಶ್ಮೀರ ತುಂಬ ಚೆನ್ನಾಗಿದೆ. ಈಗ ಬೇಡ ಅಲ್ಲಿ ಹೋಗೋದು. ಮತ್ತೆ ಯಾವಾಗ ಹೋಗೋದು? ಅದು ಒಂದು ಮಗ ಆಗಲಿ, ಅವನು ಸ್ವಲ್ಪ ದೊಡ್ಡನಾದ್ಮೇಲೆ ಅವನನ್ನು ಕರ್ಕೊಂಡು ಅಲ್ಲಿಗೆ ಹೋಗೋದು. ರಾಜ್ಕುಮಾರ್ ಹಾಡಲ್ಲಿ ಹಾಗೆ ಇಲ್ವಾ? ಓಹೋ ಪ್ರೇಮ ಕಾಶ್ಮೀರ ಎಂದು ಆಡಿದಾಗ. ಹಾಂ ಸರಿ, ಹಾಗೆ ಮಾಡೋಣ. ಈಗ ಮನೆಗೆ ಹೋಗೋಣ ಹಾಗಾದರೆ. ಹಾಂ ಬೇಗ, ನನಗೆ ತುಂಬ ಚಳಿ ಆಗ್ತಿದೆ. ಈ ಸೀರೆ ಸರಿ ಆಗ್ತಿಲ್ಲ, ಬೇಡ ಇದು ಎಂದು ಜಗ್ಗುವಾಗ, ಮನೆಗೆ ಹೋದ್ಮೇಲೆ ಬೇರೆ ಬಟ್ಟೆ ಹಾಕುವೆ ಅಂತೆ. ನಂತರ ಗೀತಾಗೆ ಫೋನ್ ಮಾಡಿ ಬಾಗಿಲಲ್ಲಿ ನಿಲ್ಲುವಂತೆ ಹೇಳಿ ಪಾರು ಕುಡಿದಿರುವ ಬಗ್ಗೆ ಹೇಳಿದಾಗ ಗೀತಾ ಹಾಂ ಎಂದು ವೃಷಭ್ ಪಾರು ಬಂದಾಗ ಲಕ್ಷ್ಮೀ ವೆಂಕಟೇಶ್ ಅವರಿಗೆ ಗೊತ್ತಾಗದಂತೆ ರೂಮ್ಗೆ ಕರ್ಕೊಂಡು ಹೋಗೋದು. ಗೀತಾ ಅವಳ ಸೀರೆ ಬದಲಾಯಿಸು, ಮತ್ತೆ ಬೇರೆ ಬಟ್ಟೆ ಹಾಕು. ಹಾಂ ಅಣ್ಣ ಎಂದು ಗೀತಾ ಪಾರು ಸೀರೆ ತೆಗೆದು ವೃಷಭ್ ಶರ್ಟ್ ಹಾಕುವಳು. ನಂತರ ವೃಷಭ್ ಅದ ನೋಡಿ ಗಾಬರಿಯಾಗಿ ಸೀತಾ ಮುಖ ನೋಡಿದಾಗ, ಸುಮ್ಮನಿರು, ಇದರಿಂದ ನಿಂಗೆ ಅನುಕೂಲ ಇಲ್ಲ ಗೀತಾ. ಅವಳು ಸಂಚಿತ್ನ ಎಷ್ಟೇ ಪ್ರೀತಿ ಮಾಡ್ತಾಳೆ. ಇವತ್ತು ಅವಳ ಮಾತು ನನಗೆ ನೋವು ತರಿಸಿದೆ. ಯಾಕಾದರೂ ತಾಳಿ ಕಟ್ಟಿದ್ದೇನೋ ಅಂತ ಅನಿಸ್ತಿದೆ. ಪಾಪ ಅನಿಸುತ್ತೆ. ಬೇಡ, ಅವಳದೇ ಒಂದು ಚೂಡಿ ಹಾಕು. ಏನಾಗೋಲ್ಲ ಅಣ್ಣ. ಹೋದವರ ಬಗ್ಗೆ ನೆನೆದು ಜೀವನ ಮಾಡಿದರೆ ನೀ ಸುಮ್ಮನೆ ಮಲಗು.